ಕಳೆದ 15 ವರ್ಷಗಳಿಂದ ಜಿಲ್ಲೆಯ ಸಾರ್ವಜನಿಕರ ಬೇಡಿಕೆಯಾಗಿದ್ದ ಸುಸಜ್ಜಿತ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣಕ್ಕೆ ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಸಚಿವರು, ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ ಬಿ ಖಂಡ್ರೆಯವರು ಹಾಗೂ ಪೌರಾಡಳಿತ ಸಚಿವರಾದ ರಹೀಂ ಖಾನ್ ಅವರು ಹಳೆಯ ಜಿಲ್ಲಾಧಿಕಾರಿಗಳ ಆವರಣದಲ್ಲಿ ಪೂಜೆ ಸಲ್ಲಿಸುವುದರ ಮೂಲಕ, ಗುದ್ದಲಿ ಪೂಜೆ ಮಾಡುವುದರ ಮೂಲಕ ಸಾಂಕೇತಿಕವಾಗಿ ಜಿಲ್ಲಾಡಳಿತ ಸಂಕೀರ್ಣ ನಿರ್ಮಾಣ ಕಾರ್ಯಕ್ಕೆ ಚಾಲನೆ ನೀಡಿದರು. ನಂತರ ಸಚಿವ ಈಶ್ವರ ಖಂಡ್ರೆ ಅವರು ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡುತ್ತಾ, ಕಳೆದ ಏಪ್ರಿಲ್ 16ರಂದು ಮಾನ್ಯ ಮುಖ್ಯಮಂತ್ರಿಗಳು ಜಿಲ್ಲಾಡಳಿತ ಸಂಕೀರ್ಣಕ್ಕೆ ಶಂಕು ಸ್ಥಾಪನೆ ನೆರವೇರಿಸಿದರು. ಇಂದು ಔಪಚಾರಿಕವಾಗಿ ಪೂಜೆ ಸಲ್ಲಿಸಿ ಭವ್ಯ ಸುಸಜ್ಜಿತ ಕಟ್ಟಡ ನಿರ್ಮಾಣಕ್ಕೆ ಯಾವುದೇ ಅಡೆತಡೆ ಬರದಂತೆ ಸುಲಲಿತವಾಗಿ ಯಶಸ್ವಿಯಾಗಿ ಕಾಮಗಾರಿ ಪೂರ್ಣಗೊಳ್ಳುವ ನಿಟ್ಟಿನಲ್ಲಿ ಕೃಷ್ಣ ಜನ್ಮಾಷ್ಟಮಿ ದಿವಸದಂದು ಚಾಲನೆ ನೀಡಲಾಗಿದೆ ಎಂದರು. ಮೊದಲ ಹಂತದಲ್ಲಿ 8 ಕಚೇರಿಗಳ ಕಟ್ಟಡಗಳು ಆರಂಭವಾಗಲಿದೆ. ಎರಡನೇ ಹಂತದಲ್ಲಿ ಉಳಿದ ಕಚೇರಿಗಳನ್ನು ಸಹ ಆರಂಭ ಮಾಡಲಾಗುವುದು. ಕೊಟ್ಟ ಮಾತಿನಂತೆ ನಡೆಯುತ್ತಿದ್ದೇವೆ. ಬರುವ ದಿನಗಳಲ್ಲಿ ಭವ್ಯ ಕ್ರೀಡಾಂಗಣವನ್ನು ಸಹ ನಿರ್ಮಾಣ ಮಾಡಲಾಗುವುದು. ಬೀದರನ್ನ ಮಹಾನಗರ ಪಾಲಿಕೆಯನ್ನಾಗಿ ಘೋಷಿಸಲಾಗಿದ್ದು, ಹೆಚ್ಚಿನ ಅನುದಾನ ತರಲಾಗುವುದು. ಸ್ವಚ್ಛ, ಸುಂದರ, ಹಸಿರು ಹೊದಿಕೆ ಬೀದರ್ ನಿರ್ಮಿಸಲು ಸರ್ಕಾರ ಬದ್ಧವಾಗಿದೆ. ಹಸಿರು ಹೆಚ್ಚಿಸಲು ಪ್ಲಾಸ್ಟಿಕ್ ಮುಕ್ತ ಬೀದರ್ಗೆ ಸಾರ್ವಜನಿಕರು ಕೂಡ ಕೈ ಜೋಡಿಸಬೇಕು ಎಂದು ಸಚಿವ ಈಶ್ವರ ಖಂಡ್ರೆ ಅವರು ಈ ಮೂಲಕ ಮನವಿ ಮಾಡಿದರು. ಸಚಿವ ರಹೀಂ ಖಾನ್ ಅವರು ಮಾತನಾಡಿ, ಉತ್ತಮ ಸುಸಜ್ಜಿತ ಭವ್ಯ ಪ್ರಜಾಸೌಧ ನಿರ್ಮಿಸುವುದು ಮಹಾನಗರ ಪಾಲಿಕೆಗೆ 200 ಕೋಟಿ ರೂಪಾಯಿ ಅನುದಾನ ನೀಡುವಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಮಾಡಲಾಗಿದೆ. ಐಎಎಸ್ ಅಧಿಕಾರಿಯನ್ನ ಹಾಗೂ 400 ಸಿಬ್ಬಂದಿಗಳ ನೇಮಕಕ್ಕೂ ಸಹ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅಭಿವೃದ್ಧಿಯ ಜೊತೆ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯನ್ನ ಬಾಳುವಂತೆ ಅಭಿವೃದ್ಧಿಯ ಜೊತೆ ಎಲ್ಲರೂ ಪ್ರೀತಿ, ವಿಶ್ವಾಸ, ಸೌಹಾರ್ದತೆಯಿಂದ ಬಾಳುವಂತೆ ನೋಡಿಕೊಳ್ಳಲಾಗ್ತಾ ಇದೆ. ಬೀದರನ್ನ ಪ್ರಗತಿ ಪಥದತ್ತ ಕೊಂಡೊಯ್ಯಲು ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ ಎಂದು ತಿಳಿಸಿದರು. ಶಾಸಕ ಡಾ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ಗುತ್ತಿಗೆದಾರರು ನಿಗದಿತ ಅವಧಿಯೊಳಗೆ ಉತ್ತಮ ಗುಣಮಟ್ಟದ ಪ್ರಜಾಸೌಧ ನಿರ್ಮಿಸಲಿ ಎಂದರು. ಸಾರ್ವಜನಿಕರು ಸೆಲ್ಫಿ ತೆಗೆದುಕೊಳ್ಳುವಂತಹ ಮಾದರಿ ಬೃಹತ್ ಕಟ್ಟಡ ನಿರ್ಮಾಣವಾಗಲಿ. ಕಲ್ಯಾಣ ಕರ್ನಾಟಕ ಭಾಗಕ್ಕೆ, ವಿಶೇಷವಾಗಿ ಬೀದರ್ಗೆ ಪ್ರಜಾಸೌಧಕ್ಕಾಗಿ ತಿರುಗಿ ನೋಡುವಂತಾಗಲಿ ಎಂದು ಈ ಮೂಲಕ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಡಾ ಗಿರೀಶ್ ಬದೋಲೆ, ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, ಲೋಕೋಪಯೋಗಿ ಇಲಾಖೆಯ ಡಬಲ್ಇ ಶಿವಶಂಕರ್ ಕಾಮಶೆಟ್ಟಿ ಸೇರಿದಂತೆ ಲೋಕೋಪಯೋಗಿ ಇಲಾಖೆಯ ಸಿಬ್ಬಂದಿ ವರ್ಗದವರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಐಡೆಂಟಿಫೈನು ಮಾಡಿದ್ವಿ. ಅದು ಅರಣ್ಯ ಇಲಾಖೆ ಜಮೀನಿತ್ತು. ಅರಣ್ಯ ಇಲಾಖೆಗೆ ಪ್ರಸ್ತಾವನೆಯನ್ನು ಕಳಿಸಿದ್ದಿತ್ತು. ಅಷ್ಟರಲ್ಲಿ ಕೆಲವರೆಲ್ಲ ಸ್ಥಳೀಯರು ಬಡವರಿಗೆ ಇವತ್ತು ಅಷ್ಟು ದೂರದಲ್ಲಿ 3-4 ಕಿಲೋಮೀಟರ್ ದೂರ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಎಲ್ಲಿ ಈಗ ಜಿಲ್ಲಾಡಳಿತ ಸಂಕೀರ್ಣ ಇದೆ, ಜಿಲ್ಲಾಧಿಕಾರಿಯವರ ಕಚೇರಿ ಅಲ್ಲೇ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಸಲ್ಲಿಸಿದ್ರು. ಆ ಮನವಿ ಮೇರೆಗೆ ಸ್ಥಗಿತಗೊಂಡಿತ್ತು. ಆಮೇಲೆ ಸರ್ಕಾರ ಬದಲಾವಣೆ ಆಯಿತು. ಆವಾಗಲೂ 5 ವರ್ಷ ಏನೂ ಆಗಲಿಲ್ಲ. ಮತ್ತೆ ಈಗ ನಮ್ಮ ಸರ್ಕಾರ ಬಂದಿದೆ. ಬಂದ ಮೇಲೆ ಪ್ರಥಮ ಆದ್ಯತೆಯಲ್ಲಿ ನಾನು, ರಹೀಂ ಖಾನ್ ಅವರು ಎಲ್ಲ ಶಾಸಕರ ಒಂದು ಸಲಹೆಯನ್ನು ಪಡೆದುಕೊಂಡು ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಸುಂದರವಾದಂಥ, ಭವ್ಯವಾದಂಥ ಒಂದು ಜಿಲ್ಲಾಡಳಿತ ಸಂಕೀರ್ಣ ಬೀದರ್ನ ಹೃದಯ ಭಾಗದಲ್ಲಿ ಎಲ್ಲಿತ್ತು ಅಲ್ಲೇ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಈ ತೀರ್ಮಾನ ಮಾಡಿದ ಪ್ರಕಾರ ಇವತ್ತೇನು ಮೊನ್ನೆ ಸೆಪ್ಟೆಂಬರ್ 17ನೇ ತಾರೀಕಿಗೆ ಕಲಬುರಗಿಯಲ್ಲಿ ಒಂದು ಸಚಿವ ಸಂಪುಟದ ಸಭೆ ಆಯಿತು. ಆ ಸಭೆಯಲ್ಲಿ ನಾನು ಕಾರ್ಯಸೂಚಿಯಲ್ಲಿ ಈ ಒಂದು ಪ್ರಸ್ತಾವನೆಯನ್ನು ಇಡಲಿಕ್ಕೆ ಹೇಳಿದ್ದೆ. ಮಾನ್ಯ ಮುಖ್ಯಮಂತ್ರಿಯವರು ಅದಕ್ಕೆ ಅನುಮೋದನೆ ಕೊಟ್ಟಿದ್ದರು. ಅನುಮೋದನೆ ಕೊಟ್ಟಿದ್ದ ಮೇಲೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ ಜಂಟಿಯಾಗಿ ಕಂದಾಯ ಇಲಾಖೆಯಿಂದಲೇ ಮಾಡಬೇಕು ಅಂತ ತೀರ್ಮಾನ ಆಗಿತ್ತು 50 ಕೋಟಿ ವೆಚ್ಚದಲ್ಲಿ. ಆದರೆ ಮತ್ತೆ ಸ್ವಲ್ಪ ಬದಲಾವಣೆಯಾಗಿ 1/3 3 ಭಾಗ ಏನಿದೆ ಅದು ಕಲ್ಯಾಣ ಕರ್ನಾಟಕ ಇಲ್ಲ ಕಂದಾಯ ಇಲಾಖೆ ಮತ್ತು 2/3 ಹಣ ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸೇರಿಸಿಕೊಂಡು ಜಂಟಿಯಾಗಿ ಇವತ್ತು 48 ಕೋಟಿ ರೂಪಾಯಿ ಅನುಮೋದನೆ ಇದೆ. GST ಬಿಟ್ಟು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು 5 ಅಂತಸ್ತಿನ
ಸುಂದರವಾದಂಥ ಭವ್ಯವಾದಂಥ ಒಂದು ವಿನ್ಯಾಸವನ್ನು ಮಾಡಿ ಅದಕ್ಕೆ ಟೆಂಡರ್ ಮಾಡಿದ್ದೇವೆ. ಟೆಂಡರ್ ಮಾಡಿ ಜಾವೇದ್ ಗುತ್ತಿದಾರ್ಗೆ ಈ ಟೆಂಡರ್ ಸಿಕ್ಕಿದೆ. ಅವರಿಗೆ ಕಾರ್ಯಾದೇಶ ಕೊಟ್ಟಿದ್ದೇವೆ. 18 ತಿಂಗಳಲ್ಲಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ಮುಗಿಸ್ಬೇಕು ಅನ್ನುವಂಥ ಒಂದು ಗಡುವನ್ನು ಕೊಟ್ಟಿದ್ದೇವೆ. ಈಗ ಗುಣಮಟ್ಟದಲ್ಲಿ ಉತ್ಕೃಷ್ಟವಾದಂಥ ಗುಣಮಟ್ಟ ಇರಬೇಕು ಅಂತ ಭಾಳ ಸೂಚನೆಯನ್ನು ಕೊಟ್ಟಿದ್ದೇವೆ. ಸತತವಾಗಿ ಫಾಲೋಅಪ್ ಮಾಡಿ ಸುಮಾರು ವರ್ಷದಿಂದ ನೆನಗುದಿಗೆ ಬಿದ್ದಂಥ ಈ ಒಂದು ಕಾಮಗಾರಿಯ ಒಂದು ಶಂಕುಸ್ಥಾಪನೆ ಸನ್ಮಾನ್ಯ ಮುಖ್ಯಮಂತ್ರಿಯವರು 14 ಏಪ್ರಿಲ್ 2025ಕ್ಕೆ 2025 ಕೋಟಿ ರೂಪಾಯಿಯ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಗೆ ಮಾಡಿ ಹೋಗಿದ್ದಾರೆ. ಇವತ್ತು ಬರೀ ನಾವು ಸಾಂಕೇತಿಕವಾಗಿ ಭೂಮಿ ಪೂಜೆ ಅಂದರೆ ಕಾಮಗಾರಿ ಪ್ರಾರಂಭ ಮಾಡುವಂಥ ಇದಕ್ಕೆ ಯಾವುದೇ ರೀತಿಯ ವಿಘ್ನಗಳು ಬರಬಾರ್ದು, ಯಾವುದೇ ರೀತಿಯ ಅಡೆತಡೆಗಳು ಬರಬಾರ್ದು, ಬಹಳ ಸುಲಲಿತವಾಗಿ ಈ ಒಂದು ಕಟ್ಟಡ ನಿರ್ಮಾಣದ ಕಾಮಗಾರಿ ನಡೀಲಿ ಅಂತೇಳಿ ಹೇಳಿ ಈ ಜನ್ಮಾಷ್ಟಮಿಯ ದಿವಸ ನಾನು ರಹೀಂ ಖಾನ್ ಕೂಡಿ ಪೂಜೆ ಇಟ್ಕೋರಿ ಅಂತೇಳಿ ಹೇಳಿ ಭೂಮಿ ಪೂಜೆ ಇವತ್ತು ಮಾಡ್ತಾ ಇದ್ದಾವೆ. ಈ 5 ಅಂತಸ್ತಿನ ಕಟ್ಟಡ ಇದು ಪ್ರಜಾಸೌಧ, ಪ್ರಜೆಗಳ ಒಂದು ಸೌಧ. ವಿಧಾನಸೌಧ ಯಾವ ರೀತಿಯಲ್ಲಿ ಇವತ್ತು ಸರ್ಕಾರಿ ಕೆಲಸ ದೇವರ ಕೆಲಸ ಅಂತ ಹೇಳ್ತೀವಿ, ಅದೇ ರೀತಿಯಲ್ಲಿ ಇಲ್ಲಿ ಕಾಯಕವೇ ಕೆಲಸ ಅನ್ನುವಂಥ ರೀತಿಯಲ್ಲಿ ನೊಂದ ಬೆಂದ ಜನ ಏನು ಬರ್ತಾರೆ ಅವರಿಗೆ ಸವಲತ್ತು ಕೊಡುವಂಥದ್ದು. ಇದು ಒಂದು ಆಡಳಿತ ಕೇಂದ್ರ, ಶಕ್ತಿ ಕೇಂದ್ರ ಅಂತ ಹೇಳ್ಬೋದು ಸರ್ಕಾರದ್ದು. ಜಿಲ್ಲಾಡಳಿತ ಕೇಂದ್ರ ಅಂತೇಳಿ ಹೇಳಿದರೆ ಅತ್ಯಂತ ಮಹತ್ವದಾದಂಥ ಒಂದು ಕೇಂದ್ರ. 5 ಅಂತಸ್ತಲ್ಲಿ 8 ಕಚೇರಿಗಳು ಬರ್ತಾ ಇದೆ. ಇಲ್ಲಿ DC ಕಚೇರಿ ಜೊತೆಲಿ AC ಕಚೇರಿ, ಸಬ್ ರಿಜಿಸ್ಟ್ರಾರ್ ಕಚೇರಿ, SLO ಕಚೇರಿ, ಈಗ ಒಂದು 8 ಕಚೇರಿಗಳು ಇಲ್ಲಿ ಬರ್ತವೆ. 1ನೇ ಹಂತದ ಕಾಮಗಾರಿ ಈಗ ಪ್ರಾರಂಭ ಮಾಡಿದ್ದೇವೆ. 2ನೇ ಹಂತದಲ್ಲಿ 5 ಎಕರೆ 11 ಗುಂಟೆ ಜಮೀನಿದೆ. ಇಲ್ಲಿರುವಂಥ ನಗರಸಭೆಯ ಜಮೀನನ್ನು ತೆಗೆದುಕೊಂಡು 2ನೇ ಹಂತದಲ್ಲಿ ಇನ್ನೂ ಒಂದು ಬಾಕಿ ಇರುವಂಥ ಏನು ನಮ್ಮ ಕಚೇರಿಗಳಿದ್ದಾವೆ, ವಿವಿಧ ಇಲಾಖೆಗಳಿದ್ದಾವೆ, ಆ ಇಲಾಖೆ ಎಲ್ಲ ಕಚೇರಿಗಳನ್ನು ಸೇರಿಸಿಕೊಂಡು ಇನ್ನೊಂದು ವಿನ್ಯಾಸ ಮಾಡಿ ಮತ್ತೆ ಮುಂದಿನ ವರ್ಷ ಅದಕ್ಕೆ ಆಡಳಿತಾತ್ಮಕ ಅನುಮೋದನೆ ಮತ್ತು ಮುಂದಿನ ಆಯವ್ಯಯದಲ್ಲಿ ಅನುದಾನ ಮೀಸಲಿಕ್ಕಿ ಆ ಕಟ್ಟಡವನ್ನು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಯಲ್ಲಿ ಹೊಸದಾಗಿ ಮುಂದಿನ ದಿನಮಾನಗಳಲ್ಲಿ ಜಿಲ್ಲಾ ಪಂಚಾಯಿತಿಯ ಕಟ್ಟಡವನ್ನು ನಾವು ನಿರ್ಮಾಣ ಮಾಡಿ ಬೀದರ್ ಜಿಲ್ಲೆ ಜನರಿಗೆ ಲೋಕಾರ್ಪಣೆ ಮಾಡ್ತೀವಿ ಅಂತ ಹೇಳಿ ತಮ್ಮೆಲ್ಲರಿಗೆ ಭರವಸೆಯನ್ನು ಕೊಡ್ತಾ ಇದ್ದೀರಿ. ನಮ್ಮ ಸರ್ಕಾರದಲ್ಲಿ ವೇಗದ ಗತಿಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೇವೆ. ಏನೇನು ಹೇಳ್ತಾ ಇದ್ದೇವೆ ಕೊಟ್ಟ ಮಾತಿನಂತೆ ನಡೀತಾ ಇದ್ದೇವೆ. ಕೊಟ್ಟ ಎಲ್ಲ ಭರವಸೆಗಳನ್ನು ಈಡೇರಿಸ್ತಾ ಇದ್ದೇವೆ. ಇನ್ನು ಬಹಳಷ್ಟು ಮಾಡಿದ್ದೇವೆ, ಮಾಡುವಂಥದ್ದು ಇನ್ನೂ ಬಹಳಷ್ಟು ಇದೆ. ಹೀಗಾಗಿ ಇವತ್ತು ಬೀದರ್ನಲ್ಲಿ ನಾವು ಉತ್ತಮ ರೀತಿಯಲ್ಲಿ ಈಗ ಜಿಮ್ಮನ್ನು ಉದ್ಘಾಟನೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ನಿನ್ನೆ ಘೋಷಣೆ ಮಾಡಿದ್ದೇನೆ, ಒಂದು ಸುಂದರವಾದಂಥ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಒಂದು ಕ್ರೀಡಾಂಗಣ ಮಾಡ್ತೀವಿ ಅಂತ ಹೇಳಿ ಅದಕ್ಕೆ ಜಮೀನು ನೋಡಿ ನಿಗದಿಪಡಿಸಿ ಅಂತ ಜಿಲ್ಲಾಡಳಿತಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಆ ಜಮೀನು ಒಂದು ಫೈನಲ್ ಆಯಿತು ಅಂತ ಹೇಳಿದರೆ ವಿನ್ಯಾಸ ಮಾಡಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯಲ್ಲಿ ನನ್ನ ಅನುದಾನ, ರಹೀಂ ಖಾನ್ ಅನುದಾನ ಎಲ್ಲವೂ ಸೇರಿಸಿ ಮತ್ತು ಬೆಲ್ದಾಳೆ ಕೊಟ್ಟರೆ ಬೆಲ್ದಾಳಂದು ತೊಗೊಳ್ತೀವಿ, ಕೊಡದೇ ಇದ್ದರೆ ಪರವಾಗಿಲ್ಲಪ್ಪ. ಜಗನೇ ಪುಕ್ಸೆಟ್ ಇದೆ, ಜಗ ಸರ್ಕಾರ ಜಾಗ ನೀವು ಕೊಡೋರು ಯಾರಿದ್ರಿ? ಸರ್ಕಾರ ತಗೋತದೆ ಜಾಗ. ಅದಕ್ಕೆ ನಿಮ್ಮ ಖಾತೆಯಲ್ಲಿ ಬಂದಂಥ ಅನುದಾನ ಇವತ್ತು ಅದಕ್ಕೆ ಎಲ್ಲ ಸೇರಿ ಒಂದು ಭವ್ಯವಾದಂಥ ನಮ್ಮ ಯುವಕರಿಗೆ ಶಾರೀರಿಕವಾಗಿ ಸದೃಢವಾಗಿರಬೇಕು, ಆರೋಗ್ಯವಂತರಾಗಿರಬೇಕು. ಆ ದೃಷ್ಟಿಯಿಂದ ಇವತ್ತೊಂದು ಉದ್ಯಾನವನ ಮಾಡ್ತೀವಿ. ಎಲ್ಲರೂ ಸಹಕಾರ ಮಾಡಬೇಕು. ಬೀದರ್ ಈಗಾಗಲೇ ನಾವು ಇವತ್ತಿದಕ್ಕೆ ಕಾರ್ಪೊರೇಷನ್ ಮಾಡಿದ್ದೇವೆ, ಮಹಾನಗರ ಪಾಲಿಕೆ ಮಾಡಿದ್ದೇವೆ, ಘೋಷಣೆ ಮಾಡಿದ್ದೇವೆ. ಈಗ ಬರೀ ಘೋಷಣೆ ಮಾಡಿದರೆ ಸಾಲದು, ಹೆಚ್ಚಿನ ಅನುದಾನ ತಂದು ಎಲ್ಲರ ಸಹಕಾರದಿಂದ ಸ್ವಚ್ಛ ಬೀದರ್, ಸುಂದರ ಬೀದರ್ ಮಾಡಬೇಕು. ಎಲ್ಲ ಕಡೆ ಇವತ್ತು ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು.
ರಸ್ತೆ ಕ್ಲೀನ್ ಇರಬೇಕು, ಪ್ಲಾಸ್ಟಿಕ್ ಯಾರು ಉಪಯೋಗ ಮಾಡಬಾರ್ದು. ಇವತ್ತು ತಮ್ಮ ವ್ಯಾಪಾರ ಮಾಡ್ತಾರೆ, ಯಾವ ಚರಂಡಿಗಳಿದ್ದಾವೆ ಕ್ಲೀನ್ ಮಾಡೋದಿಲ್ಲ, ಅದರಲ್ಲೇ ಎಲ್ಲ ಪ್ಲಾಸ್ಟಿಕ್ ಇಟ್ಕೊಂಡು ಕಸ ಎಲ್ಲ ವಿಲೇವಾರಿ ಮಾಡೋದಿಲ್ಲ. ಇದೆಲ್ಲ ಬಹಳಷ್ಟು ಇದೆ. ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜಾಗೃತಿ ಮೂಡಿಸುವಂಥ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ತೇವೆ. ಮತ್ತು ಇವತ್ತು ಬೀದರನ್ನು ಕಲ್ಯಾಣ ಕರ್ನಾಟಕದಲ್ಲಿ ನಂಬರ್ 1 ಜಿಲ್ಲೆ ಅಂತೇಳಿ ಎಲ್ಲ ರೀತಿಯಲ್ಲಿ ಮಾಡಬೇಕು ಅನ್ನೋಂಥದ್ದು ನಮ್ಮ ಉದ್ದೇಶ ಇದೆ. ಅದಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಕೇಳಿ, ಮತ್ತು ಲೋಕೋಪಯೋಗಿ ಇಲಾಖೆಯವರು ಭಾಳ ಪರಿಶ್ರಮ ವಹಿಸಿ ಸತತವಾಗಿ ಬೆನ್ನು ಬಿದ್ದು ಇದೆಲ್ಲ ಆಡಳಿತಾತ್ಮಕ ಅನುಮೋದನೆ ಭಾಳಷ್ಟು ಇರ್ತವೆ, ಯಾವುದು ಹೇಳಲಿಕ್ಕೆ ಬರೋಲ್ಲ. ಮತ್ತಾದರೂ ಇದು ಈಗ ಮಂಜೂರಿ ಆಗಿದೆ. ಸತತವಾಗಿ ಪ್ರಯತ್ನದಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಮತ್ತೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಇದನ್ನು ಉದ್ಘಾಟನೆ ಮಾಡಿಸ್ತೀವಿ ಅಂತೇಳಿ ಹೇಳಿ ಎರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ. ಮೊಟ್ಟಮೊದಲಾಗಿ ನಮ್ಮ ಆಗಿನ ಮುಖ್ಯಮಂತ್ರಿ BS ವೈಜಿಯವರು ಘೋಷಣೆ ಮಾಡಿದ್ರು, ಅನುದಾನ ಕೂಡ ಬಿಡುಗಡೆ ಮಾಡಿದರು. ಅನುದಾನ ಘೋಷಣೆ ಆಗಿತ್ತು. ಜಾಗ ಸ್ಥಳದ ಏನದ ಅಂದ್ರೆ ಒಂದು ಸ್ವಲ್ಪ ಮಾಮನಕೇರಿ ಆಯಿತು, ಕೆಲವರು ರೇಷ್ಮೆ ಇಲಾಖೆ ಆಯಿತು. ನಾನಾ ಕಾರಣಗಳಿಂದ ಎಲ್ಲ ಜನರ ಬೇಡಿಕೆ ಬೀದರ್ ಮಧ್ಯಭಾಗದಲ್ಲೇ ಆಗಬೇಕು. ಜನರಿಗೆ ದೂರ ಹೋಗ್ಲಿಕ್ಕೆ ಆಗಲ್ಲ, ತೊಂದರೆ ಆಗ್ತದೆ. ಯಾಕಂದರೆ ಇದು ಪ್ರಜಾಸೌಧ ಅಂದ್ರೆ ದೇವಸ್ಥಾನ ಒಂದು ಜನರಿಗೆ, ಬಡವರಿಗೆ ಯಾರೇ ಬರಲಿ ಅವ್ರ ಕೆಲಸ ಆಗ್ತಾವೆ. ಅವ್ರು ದಿನನಿತ್ಯ ಬರಬೇಕು ಹೋಗಬೇಕು. ಕೆಲವರು ತಹಶೀಲ್ ಆಫೀಸ್ ಆಗಲಿ, ಸಬ್ ರಿಜಿಸ್ಟ್ರ್ ಆಫೀಸ್ ಆಗಲಿ, ಫುಡ್ ಆಫೀಸ್ ಆಗಲಿ, ಮತ್ತು ಮೇನ್ ಜಿಲ್ಲಾಧಿಕಾರಿ, ಮೇನ್ ಜಿಲ್ಲೆಗೆ ಆಡಳಿತ ಕೊಡೋರು, ಮತ್ತು ದಿನನಿತ್ಯ ಜನರ ಸಮಸ್ಯೆಗೆ ಭೇಟಿಯಾಗೋದು, ಡೇ ಟು ಡೇ ಕೆಲಸ ಮಾಡೋದು ಜಿಲ್ಲಾಧಿಕಾರಿ ಕಚೇರಿ. ಇಡೀ ಜಿಲ್ಲೆಯ ಜನರು ಇಲ್ಲಿ ಬರ್ತಾರೆ. ಅದಕ್ಕೆ ಜನರು ಇಲ್ಲೇ ಮಧ್ಯಭಾಗದಲ್ಲಿ ಇರಬೇಕಂತ ಎಲ್ಲರ ಬಯಕೆ ಇತ್ತು. ನಮ್ಮ 2025 ಅಂಕಡದು ಮೊನ್ನೆ ಸಿದ್ದರಾಮಯ್ಯಜಿಯವರು ಮಾಡಿ ಹೋಗಿದ್ದಾರೆ. ಇವತ್ತು ನಾವು ಅಡಿಗಲ್ ಸಮಾರಂಭ ಒಂದು ಶಂಕುಸ್ಥಾಪನೆ ಗುದ್ಲಿ ಪೂಜೆ ಮಾಡಿದ್ವಿ. ಆದಷ್ಟು ನಾನು ವಿನಂತಿ ಮಾಡ್ಕೋತೀನಿ ನಮ್ಮ PWD ಇಲಾಖೆಯ ಅಧಿಕಾರಿ ಶಿವಕುಮಾರ್ ಕಾಮಶೆಟ್ಟಿ ಅವರ ಬಳಗದವರಿಗೆ ಮತ್ತು ಗುತ್ತಿಗೆದಾರರಿಗೆ ಆದಷ್ಟು ಬೇಗ ಇದು ಮುಗಿಬೇಕು. ಒಳ್ಳೆ ರೀತಿಯಲ್ಲೊಂದು ಮಾದರಿ ಯಾವ ಥರ ವಿಧಾನಸೌಧ ಆಗಿದೆ ಆ ಥರ ನಮ್ಮ ವಿಧಾನಸೌಧ, ವಿಕಾಸಸೌಧ, 3ನೇದು ಪ್ರಜಾಸೌಧ ಬಿದರ್ದೇ ಆಗ್ಬೇಕಂತ ನಮ್ಮೆಲ್ಲರ ಬೇಕೆ. ಹೆಂಗೆ ವಿಧಾನಸೌಧ ಇದೆ ಅದೇ ಟೈಪು ವಿಕಾಸಸೌಧ ಆಯಿತು. ವಿಕಾಸಸೌಧ ಆದಮೇಲೆ ನೆಕ್ಸ್ಟು ನಮ್ಮದೇ ಎಲ್ಲ ರಾಜ್ಯದ ಬರಂಗೆ ಎಲ್ಲರೂ ನೋಡಬೇಕು ಆಗ್ಬೇಕಂತಂದು ಈಗ ತಾನೇ ಒಂದು ಡೆಮೋ ಒಂದು ಕಟ್ಟಡ ವಿನ್ಯಾಸ ಇಕ್ಕಿದ್ದಾರೆ. ಅದು ಕೆಲವೊಂದು ನಾವಾಗಲಿ ಉಸ್ತುವಾರಿ ಸಚಿವರು ಕೆಲವೊಂದು ಬದಲಾವಣೆಗಳು ನಾವು ಇಲಾಖೆಗೆ ಹೇಳಿದ್ದೇವೆ. ಅದಾದ್ರೆ ಸೇಮ್ ವಿಧಾನಸೌಧ ಡಿಕ್ ಟು ಡಿಕ್ ಕಾಣ್ತದೆ. ಜನರಿಗೆ ಕೂಡ ಒಳ್ಳೆ ಆಕರ್ಷಣಾ ಕೇಂದ್ರ ಆಗ್ತಾರೆ. ಯಾವ ಥರ ಬೆಂಗಳೂರು ಹೋದಾಗ ವಿಧಾನಸೌಧ ಇದ್ರೆ ಎಲ್ಲ ಪ್ರವಾಸಿಗರು ಸೆಲ್ಫಿ ತಕ್ಕೋತಾರೆ, ಅದೇ ಥರ ಬೀದರ್ ಪ್ರಜಾಸೌಧದಲ್ಲಿದ್ರು ಬಂದು ಕೂಡ ಜಿಲ್ಲೆಯ ಎಲ್ಲ ಜನತೆ ಸೆಲ್ಫಿ ಸರ್ ಅದಕ್ಕಿಂತ ಉತ್ತಮವಾಗಿ ಮಾಡಿದ್ರೆ ಸರಿ ಇರ್ತದೆ. ಇಲ್ಲಿ ಕೂಡ ಎಲ್ಲ ಜನರು ಫ್ಯಾಮಿಲಿ ಜೊತೆ ಸೆಲ್ಫಿ ತೆಕ್ಕೊಂಬಂಗೆ ಒಂದು ಕೇಂದ್ರ ಆಗಲಿ ಅಂತ ನಾನು ಇಲಾಖೆ ಅಧಿಕಾರಿ ಗುತ್ತಿದಾರರಿಗೆ ಹೇಳಕ್ಕೆ ಇಚ್ಛಪಡ್ತೀನಿ. ಇನ್ನೂ ಸೆಕೆಂಡ್ ಫೇಸಿಗೆ ದುಡ್ಡು ಬರಬೇಕಂತ ಹೇಳ್ತಾ ಇದ್ರು. ಅದು ಮುಂದೆ ಇದಾದ್ಮೇಲೆ ಮತ್ತೆ ಮುಂದೆ ಏನಾಗ್ತದೆ ಮುಂದಿನ ದಿನದಲ್ಲಿ ನೋಡೋಣ. ಫಸ್ಟ್ ಇದನ್ನ ಸ್ಟಾರ್ಟ್ ಮಾಡೋಣ ಇಟ್ಲಿ. ಯಾಕಂದರೆ ಭಾಳ ಅಡೆತಡೆಗಳು ಬರ್ತಾಯಿದ್ರು. ಯಾಕಂದ್ರೆ ಒಂದು ಕೆಲಸ ಒಳ್ಳೇದಾಗಬೇಕಿದ್ದು ಭಾಳಷ್ಟು ಅದಕ್ಕೆ ಬಸವಣ್ಣದ ಒಂದು ಬಚ್ಚನ ಅದ, ಬಾರದು ಬಪ್ಪುದು ತಪ್ಪುದು ಅಂತ. ಯಾವಾಗ ಏನಾಗಬೇಕು ಅದು ಹಾಗೇ ಆಗ್ತದೆ. ಅದಕ್ಕೆ ಇವಾಗ ಆಗ್ತಾಯಿದೆ. ಇದ್ರ ಸದುಪಯೋಗ ಪಡ್ಕೊಳ್ಳೋಣ, ಒಳ್ಳೆ ರೀತಿಯಲ್ಲಿ ಎಲ್ಲರೂ ಸಹಕಾರ ಮಾಡೋಣ. ಯಾಕಂದರೆ ಅಭಿವೃದ್ಧಿ ಕಾರ್ಯಕ್ಕೆ ಪಕ್ಷಾತೀತವಾಗಿ ನಾವೆಲ್ಲರೂ ಕೆಲಸ ಮಾಡಿದರೆ ಜನರಿಗೆ ಒಳ್ಳೇದಾಗ್ತಂತ ನಮ್ಮೆಲ್ಲರ ಬಯಕೆ, ನಂದು ಕೂಡ ಬಯಕೆ. ಇದಕ್ಕೆ ಒಳ್ಳೆಯ ಕಾರ್ಯಕ್ಕೆ ನಾವೆಲ್ಲರೂ ಸಹಕಾರ ಕೊಟ್ಟು ಜನರಿಗೆ ಅನುಕೂಲ ಮಾಡೋಂಗೆ ನಾವೆಲ್ಲ ಮಾಡಿಕೊಡೋ ಅಂಥೇಳಿ ನಮ್ಮೆಲ್ಲರಿಗೂ ಒಂದು ಸುತ್ತ ನನ್ನ ಮಾತು. ಮತ್ತು ಬೇರೆ ಬೇರೆ ರೀತಿಯ ಎಲ್ಲ ಆಫೀಸ್ದು ಒಂದು ಬಿಲ್ಡಿಂಗ್ ಪೆಂಡಿಂಗ್ ಇತ್ತು. ಯಾಕಂದರೆ ಲಾಸ್ಟ್ ಟೈಮ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಅವ್ರು ಆಲ್ರೆಡಿ ಉದ್ಘಾಟನೆ ಮಾಡಿ ಮತ್ತು ಅನೌನ್ಸ್ಮೆಂಟ್ ಮಾಡಿ ಹೋಗಿದ್ದರು. ನಮ್ಮ ಮುಖ್ಯಮಂತ್ರಿ ಯಾವಾಗಲೂ ನಾವು ಸುಮಾರು ಸಲ ಹೇಳಿದ್ದೇವೆ, ಸರ್ ಸುಮ್ಮನೆ ಘೋಷಣೆ ಮಾಡಿಬಿಡಿ, ಸುಮ್ಮನೆ ಒಂದು ಪತ್ರ ಜಾರಿ ಮಾಡಿಬಿಡಿ,
ತಾವು ಒಂದು ಹೇಳಬೇಡಿ ಅಂದರೂ ಅವ್ರು ಯಾವಾಗಲೂ ಒಪ್ಪಿಲ್ಲ. ನಾ ಯಾವುದು ಹೇಳ್ತೇನೆ ಅದು ಮಾಡೇ ಆಗಬೇಕು. ಫಸ್ಟ್ ದುಡ್ಡು ಇಡ್ತೇನೆ, ಆಮೇಲೆ ಮಾತಾಡ್ತೇನೆ ಅಂತ. ಅದ್ರ ಸಲಗೆ ಇದ್ರ ಸಲಗೆ ಅಮೌಂಟ್ ಇಟ್ಟು, ಇಲ್ಲಾಂದ್ರೂ ಹೇಳಿದ್ರು ಇನ್ನೂ ಒಂದು 10 ವರ್ಷ ಹಿಂಗೆ ಹೋಗ್ಬೋದಿತ್ತು. ಆಮೇಲೆ ನಾನು ಈಶ್ವರ ಖಂಡ್ರೆ ಸಾಹೇಬರು ಎಲ್ಲ ಕ್ಯಾಬಿನೆಟ್ನಲ್ಲಿ ಫೈಟ್ ಮಾಡಿ ಇದು ಅಮೌಂಟ್ ರಿಲೀಸ್ ಆಗಲೇಬೇಕಂತ ಅಮೌಂಟ್ ರಿಲೀಸ್ ಮಾಡಿ ಒಂದು ಒಳ್ಳೆ ರೀತಿಯಿಂದ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಫಸ್ಟ್ ಫೇಸ್ ಸ್ಟಾರ್ಟ್ ಆಗಿದೆ. ಸೇಮ್ ಬ್ಲಾಕ್ ಬ್ಯಾಕ್ ಸೈಡ್ 100% ಮಾಡೇ ಮಾಡ್ತೇವೆ ನಾನು. ಮತ್ತು ಆಲ್ರೆಡಿ ಮುನ್ಸಿಪಾಲ್ಟಿ 2 ಎಕರೆ ಜಮೀನಿತ್ತು, ಅದು DC ಆಫೀಸಲ್ಲಾಗೆ ಹ್ಯಾಂಡ್ ಓವರ್ ಮಾಡಿಬಿಟ್ಟಿದ್ದೆವು. ಮುಂದೆ ಕಾರ್ಪೊರೇಷನ್ ಏನು ಮಾಡಿದೆವು ಅದ್ರಿಗೆ ನಾನು 200 crore rupees ಕೊಡಲೇಬೇಕಂತ ಸಿದ್ದರಾಮಯ್ಯ ಸಾಹೇಬರಿಗೆ, CM ಸಾಹೇಬರಿಗೆ ಡಿಮ್ಯಾಂಡ್ ಮಾಡಿದ್ದೇನೆ. ಅವ್ರು ಆಲ್ರೆಡಿ ಬರೆದಿದ್ದಾರೆ, 100 crore rupees ಅಂತ ಬರೆದಿದ್ದಾರೆ. ಆದರೂ ನಾನು 200 ಬೇಕಂತ ಪ್ರೆಷರ್ ಹಾಕ್ಲತ್ತೇನೆ. ಸ್ವಲ್ಪ ದಿವಸದಲ್ಲಿ ಅದು ಮೋಸ್ಟ್ಲಿ ಅದು ಅಮೌಂಟ್ ಅವ್ರದ್ದು ರಿಲೀಸ್ ಆಗ್ಬೋದು. ಕಾರ್ಪೊರೇಷನ್ ಅದ್ರ ಮೇಲೆ ನಮಗೆ ಗೊತ್ತಿದೆ. ಸುಮಾರಲ್ಲಿ ಕಾರ್ಪೊರೇಷನ್ನಲ್ಲಿ IAS KS ಆಫೀಸರ್ದು ಅದು ಪೋಸ್ಟ್ ಇದೆ. ನಮ್ಮದು ಈ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ದು ಇಚ್ಛೆ ಏನಿದೆ ಅಂದರೆ ಅಲ್ಲೇ ಆಲ್ಸೋ ಕಾರ್ಪೊರೇಷನ್ಗೆ ಆಲ್ಸೋ IAS ಆಫೀಸರ್ ಬಂದರು ಸ್ವಲ್ಪ ಒಳ್ಳೆ ರೀತಿಯಿಂದ ಪ್ಲ್ಯಾನ್ ಹಾಕಿ ಒಳ್ಳೆ ಸಿಟಿ ಡೆವಲಪ್ ಆಗ್ಬೋದು ಅಂತ, ಫಾಸ್ಟ್ ಕೆಲಸ ಆಗ್ಬೋದು ಅಂತ ಆ ಥರ ಪ್ಲ್ಯಾನ್ ಇದೆ. ಸುಮಾರು ಸ್ಟಾಫ್, ಡಬಲ್ ಸ್ಟಾಫ್ ಆಲ್ರೆಡಿ ನಾನು ಸ್ಟಾಫ್ಗೆ ಸ್ಯಾಂಕ್ಷನ್ 400 ಸ್ಟಾಫ್ಗೆ ಸ್ಯಾಂಕ್ಷನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ನಿಂದ ಮಾಡಿ ಆಲ್ರೆಡಿ ಜಿಯೋ ಆರ್ಡರ್ ತಂದುಬಿಟ್ಟಿದ್ದೀನಿ. ಮುಂದಿನ ದಿವಸದಲ್ಲಿ ಇನ್ನು ಬೀದರ್ ಒಳ್ಳೆ ರೀತಿಯಿಂದ ಡೆವಲಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದು. ಅದಕ್ಕಿಂತ ಜಾಸ್ತಿ ಯಾವಾಗಲೂ ನಮಗೆ ಕ್ಯಾಬಿನೆಟ್ನಲ್ಲಿ ಮುಖ್ಯಮಂತ್ರಿ ಹೇಳ್ತಾರೆ, ಮತ್ತು ನಮ್ಮದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇಚ್ಛೆ ಏನಿದೆ ಅಂದರು ಡೆವಲಪ್ಮೆಂಟ್ ಜೊತೆಗೆ ಬೀದರ್ ಡಿಸ್ಟ್ರಿಕ್ನಲ್ಲಿ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಪೀಸ್ಫುಲ್ ಅಣ್ಣ ತಮ್ಮರ ಹತ್ರ ಆ ಥರ ಇರಬೇಕಂತ ನಮ್ಮದು ಯಾವಾಗಲೂ ಪ್ಲ್ಯಾನ್ ಮತ್ತು ಇಚ್ಛೆ ಇದೆ. ಬೀದರ್ನಲ್ಲಿ ಕೋಮುವಾದಿ ಬರಬಾರ್ದು ಅಂತ ನಮ್ಮದು ಯಾವಾಗಲೂ ಪ್ರೆಷರ್ ಇರ್ತದೆ. ಬೀದರ್ನಲ್ಲಿ ಎಷ್ಟೋ ದೊಡ್ಡ ಡೆವಲಪ್ಮೆಂಟ್ ಆದರೂ ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದ್ದು ಎಲ್ಲ ವೇಸ್ಟ್ ಆಗಿಬಿಡ್ತು. ಅದ್ರ ಸಲಗೆ ಅದು ಕೆಲಸ ಜೊತೆಗೆ ನಾವು ಯಾವಾಗಲೂ ಹುಂಡಾಯಿಸಮ್ ಆಗಲಿ ಬೇರೆ ಬೇರೆ ರೀತಿಯಿಂದ ಬೀದರ್ನಲ್ಲಿ ಆಗಬಾರ್ದು ಅಂತ ಫಸ್ಟ್ ಪ್ರಿಫರೆನ್ಸ್ ಅದರಲ್ಲಿದೆ. ಈಗ ಸ್ಟೇಡಿಯಂನಲ್ಲಿ ಒಂದು 50 ಲಕ್ಷದು ಒಂದು ಒಳ್ಳೆಯ ಜಿಮ್ ಮತ್ತು ಬೇರೆ ಸ್ಪೋರ್ಟ್ಸ್ ಕಾರ್ಯಕ್ರಮಕ್ಕೆ ಜೊತೆಗೆ ಅದು ಉದ್ಘಾಟನೆ ಇದೆ. ಮುಂದಿನ ದಿವಸನಲ್ಲಿ ಇನ್ನೂ ಒಂದು 4-5 ಒಳ್ಳೆ ಉದ್ಘಾಟನೆ ಇದೆ. ತಮಗೆ ಎಲ್ಲರಿಗೂ ಕರೆಸಿ ಮಾಹಿತಿ ಕೊಡ್ತೇನೆ. ಅದ್ರ ಸಲುವಾಗಿ ತಮ್ಮೆಲ್ಲರಿಗೆ ಇನ್ನೂ ಒಂದು ಸಲ ಧನ್ಯವಾದಗಳು. ಜೈ ಹಿಂದ್.